ಪ್ರಿಯ ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ತನ್ನ ಭಾಷಣದ ಉದ್ದಕ್ಕೂ ಸಹ ಭಯೋತ್ಪಾದನೆಯ ವಿರುದ್ಧದ ಅತ್ಯಂತ ಕಠಿಣ ಸಂದೇಶವನ್ನು ತನ್ನ ಬಿರುಸಿನ ಮಾತಿನಲ್ಲಿ, ತನ್ನ ಕಣ್ಣಂಚಿನಲ್ಲಿ, ಮನಸ್ಸಿನ ಒಳಗಡೆ ಏನು ಅಡಕವಾಗಿದೆ ಈ ಭಯೋತ್ಪಾದನೆಯ ವಿರುದ್ಧದ ಅವರ ಮಾತು ಎಂಬುದನ್ನು, ಭಯೋತ್ಪಾದನೆಯ ವಿರುದ್ಧದ ಅತ್ಯಂತ ಕಠಿಣ ಸಂದೇಶವನ್ನು ನೇರವಾಗಿ ಪಾಕಿಸ್ತಾನಕ್ಕೆ ಹೇಳಿರ್ತಕ್ಕಂಥದ್ದು. ಹಾಗೇನೆ ಭಾರತದ ಸ್ಪಷ್ಟವಾಗಿರತಕ್ಕಂತಹ ನಿಲುವು ಭಯೋತ್ಪಾದನೆ ವಿರುದ್ಧ ಏನು ಎಂಬುದನ್ನು ಇಡೀ ಪ್ರಪಂಚಕ್ಕೆ ಸಾರಿ 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 ಹೇಳಿದ ಹಾಗಿತ್ತು ಇವತ್ತಿನ ಅವರ ಈ ಒಂದು ಭಾಷಣ. ಬನ್ನಿ, ಆಗಿದ್ರೆ ಈ ಒಂದು ಭಾಷಣದ ಸಂಪೂರ್ಣ ಸಾರಾಂಶವನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಕ್ಕಂತಹ ಸಣ್ಣದಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಅವರ ಪ್ರತಿಯೊಂದು ಮಾತಿನಲ್ಲಿಯೂ ಸಹ ಅವರ ಅಂತರಾಳದಲ್ಲಿ ಅಡಗಿದ್ದಂತಹ ನೋವುಗಳನ್ನು, ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ ಅಳುಕನ್ನ, ನೋವನ್ನ, ಉಗ್ರವಾದಿಗಳ ವಿರುದ್ಧ ನಾವು ಹೇಗೆಲ್ಲ ಹೋರಾಡಿದ್ವಿ, ಅವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ತಕ್ಕ ಪಾಠಗಳನ್ನು ಕಲಿಸಿದ್ವಿ, ಮತ್ತೆ ಮುಂದೆ ಏನಾದರೂ ಪಾಕಿಸ್ತಾನ ತನ್ನ ಬಾಲವನ್ನ ಬಿಚ್ಚಿದ್ರೆ ನಮ್ಮ ಮೂರು ಸೇನೆಗಳು ಹೇಗೆ ಇನ್ನೂ ಸಹ ಸನ್ನಿದ್ಧವಾಗಿದೆ ಎಂಬುದನ್ನ ತನ್ನ ಭಾಷಣದ ಉದ್ದಕ್ಕೂ ಸಹ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹೇಳ್ತಾ ಹೋಗ್ತಾರೆ. ಪಾಕಿಸ್ತಾನಕ್ಕೆ ನೇರವಾಗಿ ಹೇಳಿರ್ತಕ್ಕಂಥದ್ದು, ಭಯೋತ್ಪಾದನೆ ಮತ್ತು ಮಾತುಕತೆ ಒಂದೇ ಸಮಯದಲ್ಲಿ ನಡೆಯಲಾಗದು. ನಾವು ನಿಮ್ಮೊಂದಿಗೆ ಏನಾದರೂ ಮಾತುಕತೆಗೆ ಕುತ್ಕೊಂಡ್ರೆ ಕದನ ವಿರಾಮ, ಇದು ಕೇವಲ ಅಲ್ಪ ವಿರಾಮ ಅಷ್ಟೇ. ಕದನ ವಿರಾಮ ಏನು ಘೋಷಣೆಯಾಗಿದೆ, ಪಾಕಿಸ್ತಾನ ನೀವೇನೇ ಮಂಡಿ ಊರಿ ಬಂದು ಕದನ ವಿರಾಮವನ್ನು ಬೇಡ್ಕೊಂಡಿದ್ರಿ, ಈ ಕದನ ವಿರಾಮ ಕೇವಲ ಅಲ್ಪ ವಿರಾಮ ಅಷ್ಟೇ. ಭಯೋತ್ಪಾದನೆಯನ್ನು ನೀವು ಪೋಷಣೆಯನ್ನು ಮಾಡ್ತಾ ಇದ್ದೀರಿ. ಭಯೋತ್ಪಾದನೆ ಮತ್ತು ಭಯೋತ್ಪಾದಕರನ್ನ ಪೋಷಿಸ್ತಾ ಇರತಕ್ಕಂತಹ ನಿಮ್ಮಗಳನ್ನು ಇಬ್ಬರನ್ನೂ ಸಹ ನಾನು ಒಂದೇ ರೀತಿಯಾಗಿ ಭಾರತ ನೋಡುತ್ತೆ. ನೋಡಿ ಎಷ್ಟು ಸ್ವಾರಸ್ಯಕರವಾಗಿದೆ ಇದು. ಪಾಕಿಸ್ತಾನದ ಉಗ್ರಗಾಮಿಗಳು ಪಾಕಿಸ್ತಾನದ ಬೆಂಬಲಿತ ಉಗ್ರಗಾಮಿಗಳೇ, ಹೌದಲ್ವಾ? ಒಪ್ಕೋತಿರಲ್ವ ಈ ಮಾತನ್ನ? ಪಾಕಿಸ್ತಾನದ ಉಗ್ರಗಾಮಿಗಳೇನಿದ್ದಾರೆ ಇವರು ಪಾಕಿಸ್ತಾನ ಸರ್ಕಾರದ ಬೆಂಬಲಿತ, ಪೋಷಿತ, ಅಂದ್ರೆ ಪಾಕಿಸ್ತಾನ ಸರ್ಕಾರವೇ ಇವರನ್ನ ಚೂ ಬಿಡ್ತಾ ಇದೆ. ಪಾಕಿಸ್ತಾನ ಸರ್ಕಾರವೇ ಇವರಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಸೌಲಭ್ಯಗಳನ್ನ ಪಾಕಿಸ್ತಾನದಲ್ಲಿ ಒದಗಿಸ್ತಾ ಇದೆ. ಭಯೋತ್ಪಾದನೆಗೆ ಪಾಕಿಸ್ತಾನವೇ ಪ್ರೋತ್ಸಾಹವನ್ನು ಮಾಡ್ತಾ ಇದೆ. ಅದಕ್ಕೆ ಒಂದೇ ಮಾತಿನಲ್ಲಿ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಅತ್ಯುತ್ತಮ ಮಾತನ್ನ ಏನಾಡಿದ್ದಾರೆ ಅಂದ್ರೆ, ಭಯೋತ್ಪಾದಕರನ್ನ, ಹಾಗೆ ಭಯೋತ್ಪಾದಕರನ್ನ ಪೋಷಣೆ ಮಾಡ್ತಾ ಇರತಕ್ಕಂತಹ ನಿಮ್ಮಗಳನ್ನ, ಅಂದ್ರೆ ಭಯೋತ್ಪಾದಕರು ಮತ್ತೆ ಭಯೋತ್ಪಾದಕರ ಪೋಷಕರನ್ನ ನಾವು ಬೇರೆ ಬೇರೆ ರೀತಿಯಾಗಿ ಕಾಣೋದಿಲ್ಲ, ಇಬ್ಬರನ್ನು ಸಹ ಒಂದೇ ರೀತಿಯಾಗಿ ಕಾಣ್ತೀವಿ ಎಂಬತಕ್ಕಂತಹ ಸ್ಪಷ್ಟ ಸಂದೇಶವನ್ನ ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿಜಿಯವರು ಹೇಳಿರ್ತಕ್ಕಂಥದ್ದು. ಹಾಗೇನೆ ನೀರು ಮತ್ತೆ ರಕ್ತ ಎರಡೂ ಸಹ ಒಂದೇ ಕಾಲದಲ್ಲಿ ಹರಿಯುವುದಿಲ್ಲ ಗೆಳೆಯರೆ. ಹಾಗೆ ನರೇಂದ್ರ ಮೋದಿಜಿಯವರು ನಮ್ಮ ಮಾತುಕತೆ ಏನೇ ಇದ್ರೂ ಸಹ ಅದು ಉಗ್ರವಾದದ ವಿರುದ್ಧ, ಪಾಕ್ ಆಕ್ರಮಿತ ಕಾಶ್ಮೀರದ ವಿರುದ್ಧ ಆಗಿರುತ್ತೆ. ಬಿಟ್ರೆ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯಾವುದೇ ವ್ಯಾವಹಾರಿಕ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾತುಕತೆ ಇರುವುದಿಲ್ಲ. ನಿಮ್ಮ ಮಾತುಕತೆ ಏನೇ ಇದ್ರೂ ಸಹ ಕೇವಲವಾಗಿ ಉಗ್ರವಾದದ ವಿರುದ್ಧ, ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರದ ವಿರುದ್ಧ ಮಾತ್ರ ಆಗಿರುತ್ತೆ ಎಂತಕ್ಕಂತಹ ಸ್ಪಷ್ಟವಾದ ಭಾರತೀಯ ನಿಲುವನ್ನ, ತನ್ನ ಅಂತರಾತ್ಮದ ಮಾತುಗಳನ್ನ ಪಾಕಿಸ್ತಾನಕ್ಕೆ ಅವರು ಒತ್ತಿ 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 ತನ್ನ ಭಾಷಣದ ಉದ್ದಕ್ಕೂ ಹೇಳ್ತಾ ಹೋದ್ರು. ಹಾಗೇನೆ ಪಾಕಿಸ್ತಾನ ಏನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಭಾರತದ ಗಡಿಭಾಗಗಳನ್ನು ಮಾತ್ರ
ದಾಳಿ ಮಾಡಿದೆ. ನಮ್ಮ ಭಾರತದ ಗಡಿ ಪ್ರದೇಶಗಳಿಗೆ, ಗಡಿ ರಾಜ್ಯಗಳಿಗೆ ಮಾತ್ರ ದಾಳಿ ಮಾಡಿದೆ. ಅಲ್ಲಿನ ಪ್ರದೇಶಗಳಾಗಿರ್ತಕ್ಕಂತಹ ದೇವಸ್ಥಾನಗಳು, ಸ್ಕೂಲ್ಗಳು, ಶಾಲಾ ಕಾಲೇಜುಗಳಿಗೆ ಮಾತ್ರ ಪಾಕಿಸ್ತಾನ ದಾಳಿಯನ್ನ ಮಾಡಿ ಸಂತೃಪ್ತಿಯನ್ನ ಪಟ್ಕೊಂಡಿದೆ. ಆದರೆ ಭಾರತ, ನಮ್ಮ ವೀರ ಯೋಧರುಗಳು ಪಾಕಿಸ್ತಾನದ ಹೃದಯಕ್ಕೆ ದಾಳಿ ಮಾಡಿದ್ದೀವಿ. ನೋಡಿ, ಲಾಹೋರ್ಗೆ ದಾಳಿ ಮಾಡಿದ್ರು. ಮೊಟ್ಟ ಮೊದಲ ಬಾರಿಗೆ ಇಸ್ಲಾಮಾಬಾದ್, ಪಾಕಿಸ್ತಾನದ ಪ್ರಧಾನಮಂತ್ರಿ ಇದ್ದಂತಹ ಜಾಗದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಅವರು ನಮ್ಮ ಭಾರತೀಯ ಸೇನೆ ದಾಳಿಯನ್ನ ಮಾಡ್ತು. ಪಾಕಿಸ್ತಾನದವರು ನೀವು ಕೇವಲ ನಮ್ಮ ಭಾರತದ ಗಡಿ ಭಾಗವನ್ನು ಮಾತ್ರ ಟಚ್ ಮಾಡಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಯಿತು. ನಾವುಗಳು ನಿಮ್ಮ ಹೃದಯ ಭಾಗವನ್ನೇ, ನಿಮ್ಮ ಹೃದಯವನ್ನೇ ನಾವು ಅಕ್ರಮವನ್ನ ಮಾಡಿ ಬಂದಿದ್ದೀವಿ. ನಿಮ್ಮ ಹೃದಯ ಭಾಗಕ್ಕೆ ದಾಳಿಯನ್ನ ಮಾಡಿದ್ದೀವಿ. ನಿಮ್ಮ ಕೈಯಲ್ಲಿ ಏನನ್ನೂ ಮಾಡ್ಲಿಕ್ಕಾಗಿಲ್ಲ. ನಾವುಗಳು ನಿಮ್ಮ ವಿರುದ್ಧ ಜಯಶಾಲಿಯಾಗಿದ್ದೀವಿ. ನಿಮ್ಮ ನೂರಾರು ಉಗ್ರರುಗಳನ್ನ, ನಿಮ್ಮ ಏರ್ಬೇಸ್ಗಳನ್ನ, ನಿಮ್ಮ ಸ್ಟೇಡಿಯಂಗಳನ್ನ, ನಿಮ್ಮ ಪಾಕ್ ಪೋಷಿತ ಉಗ್ರಗಾಮಿಗಳ ತಾಣಗಳನ್ನ, ನೂರಾರು ಉಗ್ರರುಗಳನ್ನ ನಾವು ಸೆಡೆ ಬರೆದಿದ್ದೀವಿ. ಇದು ಭಾರತದ ಗೆಲುವು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ತನ್ನ ಭಾಷಣವನ್ನ ಮುಂದುವರಿಸ್ತಾ ಹೋಗ್ತಾರೆ. ಸ್ನೇಹಿತರೆ, ಹಾಗೇನೆ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಅನ್ನ ಭಾರತ ಯಾವತ್ತಿಗೂ ಸಹಿಸೋದಿಲ್ಲ. ನಮ್ಮ 3 ಸೇನಾಪಡೆಗಳು ಗಡಿಯಲ್ಲಿ ಬಹಳ ಅಲರ್ಟ್ ಆಗಿ ನಿಂತಿದ್ದಾವೆ. ನೀವೇನಾದರೂ ಮತ್ತೆ ನಿಮ್ಮ ಬಾಲವನ್ನ ಬಿಚ್ಚಿದ್ರೆ ಭಾರತ ನಿಮ್ಮನ್ನ ಸರ್ವನಾಶವನ್ನ ಮಾಡೋದರಲ್ಲಿ ಕಟ್ಟಿಟ್ಟ ಬುತ್ತಿ. ರಣರಂಗದಲ್ಲಿ ಪ್ರತಿ ಬಾರಿಯೂ ಸಹ ನಾವು ನಿಮಗೆ ಮಣ್ಣನ್ನು ಮುಗಿಸಿದ್ದೇವೆ. ರಣರಂಗದಲ್ಲಿ ಪ್ರತಿ ಬಾರಿಯೂ ಸಹ ನಿಮ್ಮ ಎಲ್ಲ ಯುದ್ಧ ವಿಮಾನಗಳನ್ನ, ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ, ನಿಮ್ಮ ಶೆಲ್ಸ್ಗಳನ್ನ, ನಿಮ್ಮ ಪ್ರತಿಯೊಂದನ್ನು ಸಹ ರಣರಂಗದಲ್ಲಿ ನಾವುಗಳು ಏನು ಮಾಡಿದ್ದೀವಿ? ಮಣ್ಣನ್ನು ಮುಗಿಸಿದ್ದೀವಿ. ಹಾಗೇನೆ ನಮ್ಮ ದೇಶೀಯ ಸಶಸ್ತ್ರಗಳ ಕ್ಷಮತೆ ಇಡೀ ರಾಷ್ಟ್ರಕ್ಕೆ ಈ ಮೂಲಕ ಸಾಬೀತಾಗಿದೆ ಎಂಬತಕ್ಕಂತಹ ಮಾತನ್ನು ಕೂಡ ತನ್ನ ಭಾಷಣದಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ, ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಈ ಆಕಾಶ್ ಕ್ಷಿಪಣಿಯ ಬಗ್ಗೆ, ತೇಜಸ್ ಬಗ್ಗೆ, ನಮ್ಮ HAL ನಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂತಹ ಕೆಲವೊಂದು ದೇಶೀಯ ಶಸ್ತ್ರಾಸ್ತ್ರಗಳ ಬಗ್ಗೆ ನಾನು ಕಳೆದ ಒಂದು ವಿಡಿಯೋದಲ್ಲೇನೆ ಹೇಳಿದ್ದೆ. ಮೋದಿಯವರು ಅದನ್ನೇ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ನಿಮ್ಮನ್ನ ನಾವು ಒಡೆದು ಉರುಳಿಸಿರ್ತಕ್ಕಂಥದ್ದು ನಮ್ಮ ದೇಶೀಯ ಶಸ್ತ್ರಾಸ್ತ್ರಗಳನ್ನ ಬಳಕೆಯನ್ನ ಮಾಡೋದ್ರ ಮೂಲಕ. ಹಾಗಾಗಿ ನಮ್ಮ ದೇಶೀಯ ಶಸ್ತ್ರಾಸ್ತ್ರಗಳ ಕ್ಷಮತೆ ಏನು ಎಂಬುದು ಇಡೀ ರಾಷ್ಟ್ರಕ್ಕೆ ಕೂಡ ಇವಾಗ ಸಾಬೀತಾಗಿದೆ ಅಂತೇಳಿ ತನ್ನ ಭಾಷಣದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ತನ್ನ ಭಾಷಣದ ಪ್ರಾರಂಭದಲ್ಲೇನೆ ಸೈನಿಕರಿಗೆ ನನ್ನ ಧನ್ಯವಾದಗಳು. ಪ್ರತಿಯೊಬ್ಬರ ಭಾರತೀಯರ ಪರವಾಗಿ, 140 ಕೋಟಿ ಭಾರತೀಯರ ಪರವಾಗಿ ನಾನು ನಮ್ಮ ಎಲ್ಲ 3 ಸೇನಾಪಡೆಗೆ, ಪ್ರತಿಯೊಬ್ಬರ ಭಾರತೀಯರ ಪರವಾಗಿ ನಾನು ಸಲ್ಯೂಟನ್ನು ಹೇಳ್ತೀನಿ. ಹಾಗೆಯೇ ಧರ್ಮದ ಹೆಸರನ್ನ ಕೇಳಿ ಮಕ್ಕಳ ಎದುರು ನಮ್ಮ ಅಮಾಯಕ ಬಂಧುಗಳನ್ನು, ಅಣ್ಣ ತಮ್ಮದರುಗಳನ್ನು ಕೊಂದಿರತಕ್ಕಂತಹ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ನಮ್ಮ ಸೈನಿಕರು ನೀಡಿದ್ದಾರೆ. ಹಾಗಾಗಿ ಎಲ್ಲ ಸೈನಿಕರುಗಳು ಸಹ ನಾನು ದೊಡ್ಡ ಸಲ್ಯೂಟನ್ನು 140 ಕೋಟಿ ಭಾರತೀಯರ ಪರವಾಗಿ ಮಾಡ್ತೀನಿ ಎಂಬತಕ್ಕಂತಹ ಮಾತನ್ನ ಹೇಳ್ತಾ, ಈ ಪಹಲ್ಗಾಮ್ ದಾಳಿ ಏನಿದೆ ಇದು ಪ್ರಧಾನಿ ನರೇಂದ್ರ ಮೋದಿಜಿಯವರು ವೈಯಕ್ತಿಕವಾಗಿ ಕಾಡಿತ್ತು ಎಂಬತಕ್ಕಂತಹ ಅಂಶವನ್ನು ಸಹ ಅವರು ಈ ಒಂದು ಭಾಷಣದಲ್ಲಿ ಅವರು ಸ್ಪಷ್ಟಪಡಿಸ್ತಾರೆ. ಪಹಲ್ಗಾಮ್ ದಾಳಿ ನನಗೆ ವೈಯಕ್ತಿಕವಾಗಿ ಬಹಳ ಕಾಡಿತ್ತು. ಉಗ್ರರನ್ನ ನಾವು ಮಣ್ಣು ಮುಕ್ಕಿಸಲು, ಉಗ್ರರನ್ನ ಮಣ್ಣಲ್ಲಿ ಮಣ್ಣಾಗಿಸಲು ಇದೇ ಒಂದು ಕಾರಣಕ್ಕಾಗಿ ನನಗೆ ವೈಯಕ್ತಿಕವಾಗಿ ಈ ಒಂದು ದಾಳಿ ಬಹಳ ಕಾಡ್ತಾ ಇತ್ತು. ಹಾಗಾಗಿ ಉಗ್ರರನ್ನ ಅವರ ಮಣ್ಣಲ್ಲಿ ಮಣ್ಣಾಗಿಸಲಿಕ್ಕೆ ನಾವು ನಮ್ಮ ಸೈನಿಕರುಗಳಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಸ್ವಾತಂತ್ರ್ಯವನ್ನ ಕೊಟ್ವಿ. ನಮ್ಮ ಭಾರತೀಯ ಯೋಧರು ಆ ಸ್ವಾತಂತ್ರ್ಯವನ್ನ ಸದುಪಯೋಗಪಡಿಸಿಕೊಂಡು ಉಗ್ರರಿಗೆ, ಪಾಕಿಸ್ತಾನಕ್ಕೆ ತಕ್ಕನಾಗಿರ್ತಕ್ಕಂತಹ ಪಾಠವನ್ನ ಕಲಿಸಿದರೆ. ಹಾಗೆ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ರೆ ಏನಾಗುತ್ತದೆ ಎಂಬತಕ್ಕಂಥದ್ದನ್ನ ನಮ್ಮ ಭಾರತೀಯ ಸೇನೆ ಸಾಬೀತನ್ನ ಮಾಡಿದೆ. ಹಾಗೆಯೇ ಭಾರತದ ಬೇಹುಗಾರಿಕಾ ತಂಡಕ್ಕೆ ತನ್ನ ನಮನವನ್ನ ಸಲ್ಲಿಸಿ ಆಪರೇಷನ್ ಸಿಂಧೂರ ಇದು ನ್ಯಾಯದ ಪ್ರತಿಜ್ಞೆ ಎಂಬತಕ್ಕಂತಹ ಮಾತನ್ನ ತನ್ನ ಭಾಷಣದಲ್ಲಿ ಮೆನ್ಷನ್ ಮಾಡ್ತಾ, ಡ್ರೋನ್ ದಾಳಿಯಿಂದ ಕಟ್ಟಡ ಮಾತ್ರವಲ್ಲ, ಉಗ್ರಗಾಮಿ ಪೋಷಿತರ ಆತ್ಮವಿಶ್ವಾಸವೂ ಸಹ ಕುಸಿಬಿಟ್ಟು ಹೋಗಿದೆ. ನಮ್ಮ ಸಹೋದರಿಯರ ಸಿಂಧೂರವನ್ನು ಅಳಿಸಿದ್ರು ನಾವು ಉಗ್ರರ ಪೋಷಿತ
ಪಾಕಿಸ್ತಾನವನ್ನ ಧ್ವಂಸವನ್ನ ಮಾಡುವುದರಲ್ಲಿ ನಾವು ಬಹಳ ಯಶಸ್ವಿಯಾಗಿದ್ದೀವಿ. ಪಾಕಿಸ್ತಾನದ ಏರ್ಬೇಸ್ ಅನ್ನ, ಡ್ರೋನ್ಗಳನ್ನ, ಯುದ್ಧ ಕ್ಷಿಪಣಿಗಳನ್ನ, ಯುದ್ಧ ವಿಮಾನಗಳನ್ನ ನಾವು ಒಡೆದು ಉರುಳಿಸತಕ್ಕಂಥದ್ದನ್ನ ಇಡೀ ಪ್ರಪಂಚವೇ ನೋಡಿದೆ. ನಾನು ಆಗಲೇ ಹೇಳಿದಾಗೆ ಪಾಕಿಸ್ತಾನದವರು ಕೇವಲ ನಮ್ಮ ಗಡಿ ಭಾಗಗಳನ್ನ ಮಾತ್ರ ಅವರು ದಾಳಿ ಮಾಡ್ತಾರೆ, ಗಡಿ ಭಾಗಕ್ಕೆ ಮಾತ್ರ ದಾಳಿಯನ್ನ ಮಾಡ್ತಾರೆ. ನಾವು ಅವರ ಹೃದಯ ಭಾಗವನ್ನ ಲಾಹೋರು, ಇಸ್ಲಾಮಾಬಾದ್ಗೆ ಹೋಗ್ಬಿಟ್ಟು ನುಗ್ಗಿ ಒಡೆದು ಬಂದಿದ್ದೀವಿ. ಅದನ್ನ ತನ್ನ ಭಾಷಣದಲ್ಲಿ ಒತ್ತಿ ಹೊತ್ತಿ ಹೇಳ್ತಾ ಹೋಗ್ತಾರೆ. ಈಗಳಲ್ಲಿ ಪಾಕಿಸ್ತಾನದ ಇಂಚು ನಡೆಗಳನ್ನ ಭಾರತ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತೆ. ನಮ್ಮ 3 ಪಡೆಯ ಯೋಧರುಗಳು, BSF ಯೋಧರುಗಳು ಬಹಳ ಸನ್ನದ್ಧವಾಗಿ ಹದ್ದಿನ ಕಣ್ಣುಗಾವಲಿನೊಂದಿಗೆ ನಮ್ಮ ಗಡಿಭಾಗಗಳಲ್ಲಿ ಕಾಯ್ತಾ ಇದ್ದಾರೆ. ಪಾಕಿಸ್ತಾನದ ನಡೆ ಏನಾದರೂ ಸ್ವಲ್ಪ ಆಚೆ ಈಚೆ ಆದರೂ ಸಹ ಪಾಕಿಸ್ತಾನಕ್ಕೆ ನಿಮಗೆ ತಕ್ಕ ಉತ್ತರವನ್ನ ಕೊಡ್ತೀವಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಎಂಬುದರ ಮೂಲಕ ತನ್ನ ಭಾಷಣವನ್ನು ಮುಗಿಸ್ತಾರೆ. ಸ್ನೇಹಿತರೆ, ಇದಿಷ್ಟು ಭಾರತದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಇವತ್ತಿನ ಭಾಷಣದ ಸಾರಾಂಶ ಆಗಿರುತ್ತೆ. ತನ್ನ ಭಾಷಣದ ಉದ್ದಕ್ಕೂ ಸಹ ಅವರ ಮನಸ್ಸಿನಲ್ಲಿ ಬಹಳ ಸಿಟ್ಟು, ಕೋಪ, ಆಕ್ರೋಶ ಅವರ ಭಾಷಣದಲ್ಲಿ ಇದ್ದದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಯಾಕಂದ್ರೆ ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರಗಳನ್ನು ಅಳಿಸಿದ್ರು, ಅಮಾಯಕ ನಮ್ಮ ಬಂಧುಗಳನ್ನು ಬಲಿ ತೆಗೆದುಕೊಂಡ್ರು, ಅದರಲ್ಲೂ ಉಗ್ರರಿಂದ ಬಲಿಯಾಗಿರ್ತಕ್ಕಂಥದ್ದು ಬಹಳ ಬೇಸರವನ್ನು ತಂದಿರತಕ್ಕಂಥದ್ದು. ಹಾಗಾಗಿ ಇದೇ ಫಸ್ಟ್ ಟೈಮ್ ಆಪರೇಷನ್ ಸಿಂಧೂರ ಆದಮೇಲೆ ನರೇಂದ್ರ ಮೋದಿಜಿಯವರು ಟ್ವಿಟ್ಟರ್ ಆಗಲಿ, ಎಕ್ಸಲ್ ಆಗಲಿ, ಫೇಸ್ಬುಕ್ ಆಗಲಿ ಎಲ್ಲಿಯೂ ಸಹ ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಸಹ ಕೊಟ್ಟಿರಲಿಲ್ಲ. ಇದೇ ಫಸ್ಟ್ ಟೈಮ್ ಬಂದ್ಬಿಟ್ಟು ನ್ಯೂಸಲ್ಲಿ ತನ್ನ ಭಾಷಣವನ್ನು, ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿರ್ತಕ್ಕಂತಹ ಸಾರಾಂಶ ಇದಿಷ್ಟಾಗಿತ್ತು. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರೀತಿಯ